ನಿಮ್ಮ ಭಕ್ತಿ ಮಾರ್ಗ ಚೇಂಜ್ ಆಯ್ತಾ ಅಂತ ಜನರಲ್ಲಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಯಾವತ್ತೂ ಸಾವಿಲ್ಲ ಅಳಿವಿಲ್ಲ ಅಂತ ಇಲ್ಲ. ಕೇವಲ ಶೋ ಆಫ್ಗೆ ಮಾತ್ರ ನೋಡ್ತಾ ಇದ್ದಾರಾ ಅಥವಾ ನಿಜವಾಗಿಯೂ ಅವರಲ್ಲಿ ಭಕ್ತಿ ಉಂಟಾ? ಭಕ್ತಿ ಎಲ್ಲರ ಹತ್ರವೂ ಇದೆ. ಹಾ, ಭಕ್ತಿ ಅಂದ್ರೆ ಏನು ನಿಜವಾಗಿ? ಈಗ ನಿಮ್ಮ ಸ್ವಂತ ಊರಿನಲ್ಲಿ ಯಾವ ರೀತಿಯ ಮರ್ಯಾದೆ ಹೇಗೆ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ? ಹಿತ್ತಲ ಗಿಡ ಮದ್ದಲ್ಲ ಹೌದು. ಆರಿಗದಲ್ಲ ಬೇಲೆ ಇಜ್ಜಣ್ಣ ಭಜನೆ ಪನ್ಪೇರು ರಡ್ಡು ಭಜನೆ ಪಂಡಾಂಡ್ ಇಂಥ ಮಾತುಗಳೆಲ್ಲ ಕೇಳಿ ಬರ್ತದೆ. ನೀವು ಇದನ್ನ ಯಾವ ರೀತಿ ಸ್ವೀಕರಿಸ್ತೀರಿ? ಈ ಭಕ್ತಿಯ ಭಜನೆ ಅನ್ನುವಂಥದ್ದು ಒಂದು ರೀತಿಯ ವಜ್ರದ ವ್ಯಾಪಾರ ಅಂತ. ರಾಮಕೃಷ್ಣನೇ ಸನ್ಯಾಸಿ ಆಯ್ರಾ ಅಂದ್ ಕಾಶಿಗೆ ಪೋಪೇರ ಎಂಚ ಇದು ಮತ್ತೆ ದೀಕ್ಷಾ ಅಂತ ಹೇಳಿದ್ರೆ ಇದು ಸನ್ಯಾಸಿ ದೀಕ್ಷಾ ಅಲ್ಲ. ಈಗ ನಿಮ್ಮ ಹತ್ರ ಶಾರದೆ ಹತ್ತಿರವೇ ಕುತ್ಕೊಂಡಿದ್ದಾಳೆ, ಲಕ್ಷ್ಮಿ ಎಲ್ಲಿದ್ದಾಳೆ? ಸಿಗಬೇಕು ಅಂತಾದ್ರೂ ಕೂಡ ಅದು ಅಷ್ಟು ಸಾಧನೆ ಮಾಡಬೇಕು ಅಲ್ಲ, ಅದು ವಿಷ್ಣುವಿನೊಟ್ಟಿಗಿರುದು. ನಿಮಗೆ ನಿಮ್ಮ ಮನಕ್ಕೆ ಹತ್ತಿರವಾದ ಭಜನೆ ಅಥವಾ ದಾಸ ಸಂಕೀರ್ತನೆ ಯಾವುದು? ಪಾಪಿ ಬಲ್ಲನೆ ಪರರ ಸುಖ ದುಃಖವ ಕೋಪಿ ಬಲ್ಲನೆ ಶಾಂತ ಸುಗುಣದ ಗಣವಾ